ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ 1 ತಿಂಗಳ ಆಡಳಿತವನ್ನು ಪೂರೈಸಿದ್ದಾರೆ. ಈ 1 ತಿಂಗಳ ಅವಧಿಯ ಟೇಕ್ ಅವೇಸ್ ಏನು? ಒಬ್ಬ ಯಶಸ್ವಿ ಮುಖ್ಯಮಂತ್ರಿ ಆಗುವುದಕ್ಕೆ ಅವರು ಹೆಜ್ಜೆ ಇಟ್ಟಿದ್ದಾರೆ. ಹಾಗೇನೆ ಸರ್ಕಾರದ ಮೇಲೆ ಸಂಪೂರ್ಣ ನಿಯಂತ್ರಣ ತೆಗೆದುಕೊಳ್ಳುವ ಅವರ ಯತ್ನ ಯಶಸ್ವಿಯಾಗಿದೆ. ಒಟ್ಟಾರೆಯಾಗಿ ನನ್ನ ಮುಂದೆ ಇರುವ ಪ್ರಶ್ನೆ ಏನು ಅಂದ್ರೆ, ತಾವು ಯಾರಿಗೂ ಬಗ್ಗದ ನಾಯಕ ಅನ್ನುವ ಇಮೇಜ್ ಅನ್ನ ಅವ್ರಿಗೆ ಕಟ್ಕೊಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಆದ ಮೇಲಿನ ಬೆಳವಣಿಗೆಯನ್ನ ನೋಡ್ತಾ ಬನ್ನಿ. ಫಸ್ಟು ಕೆಲವೊಂದು ವಿಚಾರದಲ್ಲಿ ಉಂಟಾದಂತಹ ಗೊಂದಲಗಳು, ರಾಮಲಿಂಗಾರೆಡ್ಡಿ ಅವರು ಖಾತೆಗೆ ತೆಗೆದಂತಹ ತಕರಾರು, ಕಿತಾಪತಿ, ವಾಟ್ ಎವರ್ ಇಟ್, ಅದಾದ ಮೇಲೆ ಕೃಷ್ಣ ಬೈರೇಗೌಡರದ್ದು ಈ 2 ವಿಚಾರಗಳನ್ನ ನಿರ್ವಹಣೆಯನ್ನ ಅವ್ರು ಹೇಗೆ ಮಾಡಿದ್ರು ಅನ್ನೋದು ಅಲ್ಟಿಮೇಟ್ಲಿ ಅದು ಬಂಡಾಯದ ಹಂತಕ್ಕೆ ಹೋಗಿಲ್ಲ. ಆ ವೈಮನಸ್ಸು ಶಮನಗೊಂಡಿತು. ಆ ವೈಮನಸ್ಸು ಶಮನಗೊಳ್ಳುವುದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರವೂ ಇತ್ತು ಅಂತ ನಾವು ಅನ್ನೋದನ್ನ ಡಿನೈ ಮಾಡೋಕ್ಕಾಗಲ್ಲ. ಅದಾದ ಮೇಲೆ ಇನ್ನೂ ಕೆಲವು ಬೆಳವಣಿಗೆಗಳಾದವು. ಅವರು ತಮ್ಮ ಕಚೇರಿ ಸಿಬ್ಬಂದಿಗಳ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಪತ್ರಿಕಾ ಕಾರ್ಯದರ್ಶಿಯ ನೇಮಕ ಅಂದ್ಕೊಳ್ಳಿ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ RSS ಸಂಘ ಪರಿವಾರದ ಕುಲುಮೆಯಲ್ಲಿ ಬೆಂದು ಬಂದವರು ಅಂಥವರಿಗೆ ಅವಕಾಶ ಕೊಟ್ಟ ಬಗ್ಗೆ ವಿರೋಧಗಳು ಪ್ರಾರಂಭ ಆಯಿತು. ಆದರೂ ಕೂಡ ಅವರು ತಲೆಬಾಗಲಿಲ್ಲ. ಅಂದ್ರೆ ಇದುವರೆಗೆ ಅವರು ಏನು ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ, ನಾನು ಒಂದು ಸಲ ತೀರ್ಮಾನ ತೆಗೆದುಕೊಂಡ್ರೆ ಮುಗೀತು, ಐ ಡೋಂಟ್ ಚೇಂಜ್ ಇಟ್, ನನ್ನ ತೀರ್ಮಾನವೇ ಅಂತಿಮ. ಆ ಸಂದೇಶವನ್ನು ಅವರು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಆಡಳಿತದಲ್ಲೂ ಕೂಡ ಅವರು ತಮ್ಮ ಈ ಇಮೇಜ್ ಅನ್ನ, ಅಂದ್ರೆ ತಾವು ಕಟ್ಟುನಿಟ್ಟಿನ ನಾಯಕ, ನಾನು ಯಾರಿಗೂ ಬಗ್ಗದ ನಾಯಕ ಅನ್ನುವ ಮೆಸೇಜ್ ಕೊಡುವುದಕ್ಕೆ ಅವರು ಇಟ್ಟಂತ ಹೆಜ್ಜೆಗಳು ಯಾವುದು ಅಂತ ಅದರ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ನಾನು ತಮಗೆ ತಿಳಿಸೋದಕ್ಕೆ. ಒಂದು, ಅಧಿಕಾರಿಗಳೊಂದಿಗೆ ಅವರು ನೇರ ಸಂವಹನ ಮತ್ತು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದು ಅಂತ. ಸೊ ಇಡೀ ಅಧಿಕಾರಿಗಳಿಗೆ ಅವರು ಆ ಸೂಚನೆ ಕೊಡುವಾಗ ಕೆಲವು ಸೂಚನೆಗಳು ಏನಿವೆ ಅದು ಬಹಳ ಸ್ಪಷ್ಟವಾಗಿ ತಮ್ಮನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಳ್ಳುವುದಕ್ಕೆ, ತಮ್ಮನ್ನ ಸ್ಥಾಪಿಸಿಕೊಳ್ಳುವುದಕ್ಕೆ ಅವರು ನಡೆಸಿದ ಯತ್ನ. ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು, ಆಡಳಿತವನ್ನು ಚುರುಕುಗೊಳಿಸೋದಕ್ಕೆ ಸಂಬಂಧಪಟ್ಟಿರುವುದು ಅದು. ಅದರ ಜೊತೆಗೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಂತಹ ಸಚಿವರು ಹಾಗೂ ಪಕ್ಷದ ನಾಯಕರ ಏನಿದ್ದಾರೆ ನಡುವಿನ ಭಿನ್ನಾಭಿಪ್ರಾಯವನ್ನ ಅವರು ನಿಭಾಯಿಸುವಾಗೆ ತಮ್ಮದೇ ಆದ ಶೈಲಿಯನ್ನ ರೂಪಿಸಿಕೊಂಡದ್ದು ಅಂತ. ಒಂದು ಕಡೆ ನಾನು ಯಾರಿಗೂ ಬಗ್ಗದ ನಾಯಕ ಅಂತ ತೋರಿಸಿಕೊಳ್ತಾನೆ, ಇನ್ನೊಂದು ಕಡೆ ಹೊಂದಾಣಿಕೆ ರಾಜಕೀಯ ಮಾಡುವಂತಹ ಒಂದು ಸಂದೇಶವನ್ನು ಕೊಡುವಂಥದ್ದು. ಅದು ಪ್ರತಿಪಕ್ಷಗಳ ಜೊತೆಗೆ ಅವರಾದ ಮೇಲೆ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿದ್ದು. ಇನ್ನೊಂದು, ಇತ್ತೀಚೆಗೆ ಇದಕ್ಕಿದ್ದಾಗ ತಮ್ಮ ಶ್ರೀಮತಿಯವನ್ನ ಕರ್ಕೊಂಡು ಸಿದ್ದರಾಮಯ್ಯನವ್ರ ಮನೆಗೆ ಬೆಳಗಿನ ಉಪಹಾರಕ್ಕೆ ಹೋದದ್ದು. ಇದು ಒಂದು ಕಡೆ ತಾವು ಕಟ್ಟುನಿಟ್ಟಿನ ನಾಯಕ ಅಂದುಕೊಂಡ ಹಾಗಲೇ ರಾಜಕೀಯ ಚಾಣಾಕ್ಷತೆ ಮುಖ್ಯ ಅನ್ನುವುದು ಕೂಡ ಅವರಿಗೆ ಅರಿವಾಗಿರಬೇಕು. ಆ ಕಾರಣಕ್ಕಾಗಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಮೆಸೇಜ್, ಅದು 100% ವಿಶ್ವಾಸಕ್ಕೆ ತೆಗೆದುಕೊಳ್ತಾರೋ ಇಲ್ಲೋ ಅನ್ನೋದು ಬೇರೆ, ಅಂತಹ ಒಂದು ಸಂದೇಶವನ್ನ ಕೊಡುವ ಯತ್ನವನ್ನ ಅವರು ಮಾಡಿದ್ದು ಅಂತ. ಸೊ ಅದರ ಜೊತೆಗೆ ಪಕ್ಷದೊಳಗಿನ ವಿರೋಧದ ನಡುವೆ ಕೂಡ ಕೆಲವು ಭಿನ್ನಾಭಿಪ್ರಾಯಗಳು, ವಿರೋಧಗಳು ಇರ್ತಾವಲ್ವ, ಅದರ ನಡುವೆ ಕೂಡ ನನ್ನ ನಿರ್ಧಾರವನ್ನ ತೆಗೆದುಕೊಳ್ಳುವವನು ನಾನೇ, ಇನ್ಯಾರೂ ಅಲ್ಲ. ಅಂದ್ರೆ ಕೆಲವು ವಿಚಾರದಲ್ಲಿ ಅವರು ನರೇಂದ್ರ ಮೋದಿಯವರ ಮಾರ್ಗವನ್ನ ಅನುಸರಿಸ್ತಿದ್ದಾರೆಯೇ, ಅವರಿಗೆ ಆದರ್ಶ ರಾಹುಲ್ ಗಾಂಧಿಯವರೇ ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರೇ, ಈ ಪ್ರಶ್ನೆ ಕೂಡ ಕೆಲವು ವಿಚಾರಗಳಲ್ಲಿ ಮೂಡಿ ಬರುತ್ತೆ ಅಂತ. ಸೊ ಈಗ ಅವರು ಮುಂದಿರುವ ಸವಾಲುಗಳ ಬಗ್ಗೆ 1 ತಿಂಗಳು ಆಗಿದೆ, ಸಚಿವ ಸಂಪುಟದ ಇನ್ನೂ ಸುದ್ದಿ ಇಲ್ಲ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದವರು ಇವತ್ತು ಬಂದರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರಿಗೆ ಅದೇನು ದೊಡ್ಡ ತಲೆನೋವಾದಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಮಾಧ್ಯಮ ಅವರ ಪರವಾಗಿರುವುದರಿಂದ
ಯು ಸಿ ದಟ್ ಸಚಿವ ಸಂಪುಟ ವಿಸ್ತರಣೆ ಆಗದಿರುವುದನ್ನ ಒಂದು ದೊಡ್ಡ ಇಶ್ಯೂ ಆಗಿ ಮಾಧ್ಯಮ ಮಾಡ್ತಾ ಇಲ್ಲ, ಅದನ್ನ ಮಾಧ್ಯಮನೇ ನೆಗ್ಲೆಕ್ಟ್ ಮಾಡ್ತಾ ಇದೆ. ಇನ್ಯಾರೋ ಮುಖ್ಯಮಂತ್ರಿ ಆಗಿದ್ರೆ ಇದು ಒಂದು ರೀತಿ ಬೆಂಕಿ ಹಚ್ಚಿಬಿಡ್ತಿದ್ರು ನಮ್ಮ ಮಾಧ್ಯಮದವರು. ಸೊ ಅದರಿಂದ ಮಾಧ್ಯಮ ಅವ್ರ ಪರವಾಗಿರೋದ್ರಿಂದ, ಮಾಧ್ಯಮ ಸ್ನೇಹಿ ಅವರು ಆಗಿರೋದ್ರಿಂದ, ಅಥವಾ ಮಾಧ್ಯಮ ಡಿ ಕೆ ಶಿವಕುಮಾರ್ ಸ್ನೇಹಿ ಆಗಿದ್ದರಿಂದ ಆ ಪ್ರಾಬ್ಲಮ್ ಇಲ್ಲ. ಆದರೆ ಅವರಿಗೆ ಉಳಿದ ಕೆಲವು ಪ್ರಾಬ್ಲಮ್ಗಳಿವೆ, ಅವರನ್ನು ಇದು ಮಾಡ್ತಾ ಇದ್ದಾರೆ. ಈ ಒಂದು ನಾವು ತಿಂಗಳ ಅವಧಿಯಲ್ಲಿ ನೋಡಿದರೆ, ಒಂದು ಗ್ಯಾರಂಟಿ ಇದೆಯಲ್ಲ, ಆ ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆ ನಿಭಾಯಿಸುವುದು ಹೇಗೆ ಅಂತ ಅವರಿಗೆ ಬಹಳ ಸಮಸ್ಯೆಯನ್ನು ತಂದಿಟ್ಟಂತೆ ಕಾಣುತ್ತೆ. ಅದರಿಂದ ಅದನ್ನು ಅವರು ಪುನರಾವಲೋಕನ ಮಾಡುವಂತೆ ಕಾಣುತ್ತೆ. ಇಸಿನೇ ಅಂದರೆ ಸಂಪೂರ್ಣವಾಗಿ ಗ್ಯಾರಂಟಿಯನ್ನು ನಿರಾಕರಿಸುವ ಸ್ಥಿತಿಯಲ್ಲೂ ಇಲ್ಲ, ಯಾಕಂದರೆ ಪಕ್ಷ ಅದು ಕೊಟ್ಟಂತ ಆಶ್ವಾಸನೆ. ಆದ್ದರಿಂದ ಅದನ್ನ ಬೇರೆ ರೂಪದಲ್ಲಿ ಕೊಡುವಂತೆ, ಅದರನ್ನ ಪುನರ್ ವಿಮರ್ಶೆ ಮಾಡುವುದಕ್ಕೆ ಅವ್ರು ಮುಂದಾದಂತೆ ಕಾಣ್ತಾ ಇದೆ. ಸೊ ಆ ಮೂಲಕ ಯಾವ್ಯಾವ ಯೋಜನೆಗಳು, ಗ್ಯಾರಂಟಿ 5 ಯೋಜನೆಗಳಿದೆಯೋ ಅದನ್ನ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳುವ ಒಂದು ಸವಾಲು ಡಿ ಕೆ ಶಿವಕುಮಾರ್ ಮೇಲಿದೆ ಅಂತ. ಸೊ ಅದ್ರ ಜೊತೆಗೆ ಅವರು ಇನ್ನೊಂದು ಅಂದ್ರೆ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ, ಅವರ ಪೊಲಿಟಿಕ್ಸ್ನಲ್ಲಿ ನಾನು ನಿಮ್ಗೆ ಹೇಳಿದೆ, ಅವರು ನರೇಂದ್ರ ಮೋದಿ ಮಾರ್ಗಗಳನ್ನ ಕೆಲವು ಅನುಸರಿಸ್ತಾರೆ ಅಂತ. ಅವರು ನಾನು ಅಭಿವೃದ್ಧಿ ಪರವಾದ ಮುಖ್ಯಮಂತ್ರಿ ಅಂತ ತೋರಿಸಿಕೊಳ್ಳುವುದಕ್ಕೆ ನಾನು ರೈತ ಪರವಾಗಲಿ ಅಥವಾ ಗ್ರಾಮಾಂತರ ಪ್ರದೇಶದ ಪರವಾಗಿರುವ ಮುಖ್ಯಮಂತ್ರಿ ಅಂತ ತೋರಿಸ್ಕೊತಾ ಇಲ್ಲ. ನಾನು ನಗರ ಕೇಂದ್ರಿತ ಆರ್ಥಿಕ ಅಭಿವೃದ್ಧಿಯ ಪರವಾಗಿರುವವನು, ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಯ ಬಗ್ಗೆ ಅವರು ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಂತೆ ಕಾಣ್ತಾ ಇದೆ. ನೀವು ಅವರು ಬಿಡದಿ ವಿಚಾರದಲ್ಲಿ ಎಂಥ ಒತ್ತಡದ ನಡುವೆ ಕೂಡ ನಾನು ಇಂಪ್ಲಿಮೆಂಟೇ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದು, ಅದರಂತೆ ಸುರಂಗ ರಸ್ತೆ ಯೋಜನೆ. ಸೊ ಹೀಗೆ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಎಸ್ ಎಂ ಕೃಷ್ಣ ಹೆಸರಿನಲ್ಲಿ ರಸ್ತೆ ಉದ್ಘಾಟನೆ ಮಾಡಿದ್ದು, ಇದೆಲ್ಲ ಗಮನಿಸಿದರೆ ಅವರು ನಗರ ಕೇಂದ್ರಿತ ಅಭಿವೃದ್ಧಿ ಮಾದರಿ ತಮ್ಮದು ಅನ್ನುವುದನ್ನ ಅವರು ತಿಳಿಸುವ ಯತ್ನವನ್ನ ಮಾಡದಂತೆ ಕಾಣುತ್ತೆ. ಸೊ ಅದರ ಜೊತೆಗೆ ಅವರು ಈ ಬೆಂಗಳೂರು ನಿರ್ವಹಣೆ ಏನಿದೆ, ಟ್ರಾಫಿಕ್ ಸಮಸ್ಯೆ ಏನಿದೆ, ಅದ್ರ ಬಗ್ಗೆ ಏನು ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಅದರ ಈಗಾಗಲೇ ದಟ್ ಕೃಷ್ಣ ಬೈರೇಗೌಡರು ಕೆಲವು ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ದಟ್ ಆಲ್ಸೋ ಶೋಸ್. ಸೊ ಈಗ ಅವರು ಇನ್ನೊಂದು ಬಹಳ ಮುಖ್ಯವಾದ ಸವಾಲು ಅಂತ ನನಗನ್ಸೋದು, ಪಕ್ಷದೊಳಗಿನ ವಿವಿಧ ಶಕ್ತಿ ಕೇಂದ್ರಗಳಿವೆಯಲ್ಲ, ಅವರ ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಅಂತ. ಆ ದಿಸೆಯಲ್ಲೂ ಕೂಡ ನಾನು ಈ ಮಧ್ಯೆ ಹೇಳಿದಾಗ ಅವ್ರ ಕೆಲಸವನ್ನ ಪ್ರಾರಂಭಿಸಿದ್ದಾರೆ. ಸೊ ಅವರ ರಾಜಕೀಯ ಶೈಲಿ ಹಾಗಿದ್ರೆ ಲಕ್ಷಣಗಳು ಯಾವುದು, ಗುಣಧರ್ಮ ಯಾವುದು, ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿ ಅದು ಯಾವ ರೀತಿದು? ಅವರ ರಾಜಕೀಯ ಶೈಲಿಗೂ ಸಿದ್ದರಾಮಯ್ಯನವರ ರಾಜಕೀಯ ಶೈಲಿಗೂ, ಬೇರೆ ಆಗಿ ಹೋದ ಮುಖ್ಯಮಂತ್ರಿಗಳ ರಾಜಕೀಯ ಶೈಲಿಗೂ ಬಹುಮುಖ್ಯವಾದ ವ್ಯತ್ಯಾಸವನ್ನು ನಾವು ಗುರುತಿಸಬಹುದಾಗಿದೆ. ಒಂದು, ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿಯ ಪ್ರಮುಖ ಲಕ್ಷಣ ಅಂದರೆ ಅವರು ಫಾಸ್ಟ್ ಆಗಿ ತೀರ್ಮಾನ ತೆಗೆದುಕೊಳ್ಳುವಂತ ಕಾಣ್ತಾ ಇದೆ. ಡಿಲೇ ಮಾಡ್ತಾ ಇಲ್ಲ ಅವರು ಅತಿ ಫಾಸ್ಟ್ ಆಗಿ ವೇಗವಾಗಿ ತೀರ್ಮಾನ ತೆಗೆದುಕೊಳ್ಳುವುದನ್ನು ನಾವು ಕಾಣ್ಬೋದು. ಸೊ ಅಧಿಕಾರದ ಕೇಂದ್ರ, ನಾನೇ ಅಧಿಕಾರದ ಕೇಂದ್ರ ಸ್ಥಾನ, ಇನ್ಯಾರೂ ಅಲ್ಲ. ಯು ವೋಂಟ್ ಬಿಲೀವ್ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಂತ, ನನ್ನದೊಂದೇ ಜವಾಬ್ದಾರಿ, ನಾನೇನೆ ಅನ್ನುವ ಸಂದೇಶವನ್ನ ಅವರು ಕಾಣ್ತಾ ಇದೆ. ಸೊ ಅದಕ್ಕಾಗಿ ಅವರು ಆಡಳಿತ ಮತ್ತು ರಾಜಕೀಯ ಎರಡೂ ಕಡೆ ಅವರು ಒಂದು ಸಂದೇಶವನ್ನ ಕೊಡ್ತಿದ್ದಾರೆ. ಐ ಆಮ್ ಅಲ್ಟಿಮೇಟ್, ನಾನೇನೆ, ಇನ್ಯಾರು ಅಲ್ಲ. ಈ ಸಂದೇಶವನ್ನ ಅವರು ಕೊಡ್ತಾ ಇದ್ದಾರೆ. ಸೊ ಇನ್ನು ಜನರ ದೃಷ್ಟಿಯಲ್ಲಿ ಇವರ ಆಡಳಿತದ ಮೌಲ್ಯಮಾಪನ ಯಾವ ರೀತಿ ಆಗಬಹುದು, ಡಿ ಕೆ ಶಿವಕುಮಾರ್ ಆಡಳಿತ ಮೌಲ್ಯಮಾಪನ ಅನ್ನೋದು ನೋಡ್ಬೋದು. ಒಂದು, ಅಭಿವೃದ್ಧಿ ಕೆಲಸದಲ್ಲಿ ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶದ ನಡುವೆ ಸಮತೋಲನವನ್ನ ಕಾಪಾಡುವಂಥದ್ದು. ಅಭಿವೃದ್ಧಿ ಎಲ್ಲರಿಗೂ ದಕ್ಕುವಂತೆ ಅವ್ರು ಮಾಡ್ತಾರ ಅನ್ನೋದೇನಿದೆ ಇನ್ನೂ ಪ್ರೂವ್ ಮಾಡಿಲ್ಲ ಅವರು. ಅದು ಒಂದು ವಿಚಾರ ಕೇಳಿದಾಗ ಏನಾದರೂ ಸಾಲ ಮನ್ನಾ ಮಾಡ್ತೀರಾ ಅಂದ್ರೆ ಒಂದು ಸಾಲ ನೋಡೋಣ ಅಂತ ಎದ್ದು ಹೊಂಟೋದ್ರು. ಅದರಿಂದ ಅವರು ಗ್ರಾಮಾಂತರ ಪ್ರದೇಶದ ಸಮಸ್ಯೆಗಳಾಗಲಿ, ಅಲ್ಲಿನ ಸವಾಲುಗಳನ್ನಾಗಲಿ ಅವರು ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಸ್ಪಷ್ಟವಾಗಿಲ್ಲ. ಅವರ ಇದುವರೆಗಿನ ರಾಜಕಾರಣ ನಗರ ಕೇಂದ್ರಿತ ರಾಜಕಾರಣವಾಗಿ ಇರುವಂಥದ್ದು, ಅದು ಗ್ರಾಮಾಂತರ ಪ್ರದೇಶದ ಪರವಾದ ರಾಜಕಾರಣ ಅಲ್ಲ.
ಅದರ ಜೊತೆಗೆ ಸಿದ್ದರಾಮಯ್ಯನವರು ಏನು ಅಹಿಂದ ಪರ ಕೆಳವರ್ಗದ ಪರ ಅಂತ ರಾಜಕಾರಣದ ಮಾತಾಡ್ತಿದ್ರು, ಅದು ಯಾವುದೂ ಕೂಡ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದಲ್ಲಿ ಆಡಳಿತ ಶೈಲಿಯಲ್ಲಿ ಕಾಣಲ್ಲ. ಅವರಿಗೆ ಒಂದು ಅವರು ಅಹಿಂದ ಅನ್ನೋದನ್ನಾಗ್ಲಿ, ಸೊ ಆ ಕಾಂಬಿನೇಷನ್ ತಾವು ಪರವಾಗಿದ್ದೇನೋ ಇಲ್ಲವೋ ಅನ್ನೋದನ್ನು ಕೂಡ ಅವರು ಇದುವರೆಗೆ ಸ್ಪಷ್ಟಪಡಿಸಿಲ್ಲ, ಮತ್ತು ಅವರ ಇಡೀ ರಾಜಕೀಯ ಶೈಲಿಯಲ್ಲಿ ಆ ಗುಣಧರ್ಮ ಕಾಣಲ್ಲ. ಅವರ ಒಂದು ರೀತಿ ಇಡೀ ಅವರ ಈ 1 ತಿಂಗಳ ಆಡಳಿತವನ್ನು ನಾವು ಗಮನಿಸಿದರೆ ಅದು ಮಿಕ್ಸ್ಚರ್ ಆಫ್ ಬಿಜೆಪಿ ರೀತಿ ನೀತಿಗಳು, ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ದು ಎಲ್ಲವೂ ಸೇರಿ ಅವರು ಮಾಡುವಂಥದ್ದು ಅಂತ. ಸೊ ಹಾಗೇನೆ ಇನ್ನೂ ಕೆಲವು ವಿಚಾರಗಳು ಇವೆ ಅಂತ. ಅದು ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಯಾವುದು ಅನ್ನೋದನ್ನ ನಾವು ನೋಡೋದಾದ್ರೆ, ಅವರ ಬಲ ಅನ್ನೋದಾದ್ರೆ ಇಸ್ ಅ ಸ್ಟ್ರೆಂತ್ ಅಂತ ನಾವು ಅಂತಿಲ್ಲ, ಅದು ಅವರ ವೇಗದ ನಿರ್ಧಾರ ಅಂತ, ಫಾಸ್ಟ್ ಡಿಸಿಷನ್ ಅಂತ, ಮತ್ತು ಬಲಿಷ್ಠ ನಾಯಕತ್ವದ ಇಮೇಜ್, ನಾನೊಬ್ಬ ಬಲಿಷ್ಠ ನಾಯಕ ಅಂತ ತೋರಿಸಿಕೊಳ್ಳುವುದು, ಮತ್ತು 2028 ನಂತರವೂ ನಾನೇ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಯತ್ನ, ಮತ್ತೆ ಅದರ ಜೊತೆ ಆಡಳಿತದ ಮೇಲೆ ತಮ್ಮ ನಿಯಂತ್ರಣವನ್ನ ಸಾಧಿಸುವ ಒಂದು ಯತ್ನವನ್ನ ಅವರು ಈಗಾಗಲೇ ಪ್ರಾರಂಭಿಸಿದ್ದಾರೆ. ಸೊ ಅಧಿಕಾರಿಗಳ ಜೊತೆ ಅವರು ನಡೆಸುವಂತ ಬೇರೆ ಬೇರೆ ಸಭೆಗಳು ಇನ್ನೊಂದೇನಿದೆ, ಇಟ್ ಶೋಸ್ ದಟ್ ಈಸ್ ಟ್ರೈಂಗ್ ಟು ಕ್ಯಾಪ್ಚರ್ ಆಡಳಿತದಿಂದ. ಆದರೆ ಅಂಥ ಸಿಚುವೇಶನ್ ಅಲ್ಲಿ ಅಧಿಕಾರಿಗಳ ನೇಮಕ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಯಾರ ಮಾತನ್ನು ಕೇಳ್ತಾರೆ ಅಂತ ಅನ್ನಿಸಲ್ಲ. ಈಸ್ ದ ಲೋನ್ಲಿ ಪರ್ಸನ್, ಓನ್ಲಿ ಪರ್ಸನ್, ನನ್ನದೇ, ನಾನೇ ಎಲ್ಲ, ನನ್ನದೇ ಎಲ್ಲ ಅನ್ನೋದು ಈ ಅಧಿಕಾರಿಗಳ ನೇಮಕದಲ್ಲೂ ಕೂಡ ಕಾಣುತ್ತೆ. ಇನ್ನು ಹಾಗಿದ್ರೆ ಇದನ್ನ ಡ್ರಾಬ್ಯಾಕ್ಸ್ ಅನ್ನೋದ್ರ ಏನ್ ಅನ್ಬೋದು? ಅವರ ಪ್ಲಸ್ ಪಾಯಿಂಟ್ ಹೇಳಿದೆ ನಾನು, ಡ್ರಾಬ್ಯಾಕ್ಸ್ ಆಗಿದ್ರೆ ಏನ್ ಅನ್ಬೋದು? ಒಂದು, ಅಧಿಕಾರದ ಅತಿಯಾದ ಕೇಂದ್ರೀಕರಣ ಅನ್ನೋದು ಕಾಣ್ತಾ ಇದೆಯಾ ಅಂತ. ಎವ್ರಿಥಿಂಗ್ ಅಂದ್ರೆ ಸ್ವಯಂ ಕೇಂದ್ರೀಕೃತವಾದ ರಾಜಕಾರಣ ಮತ್ತು ಆಡಳಿತ, ಸ್ವಯಂ ಕೇಂದ್ರೀಕೃತವಾದ್ದು, ಅಲ್ಲಿ ಬೇರೆಯೊಬ್ಬರಿಗೆ ಅವಕಾಶ ಇಲ್ಲ ಅನ್ನೋದು, ಅದನ್ನ ಅವರು ಮಾಡ್ತಿದ್ದಾರೆ ಅಂತ. ಅದರ ಜೊತೆಗೆ ಅವರು ಆರ್ಥಿಕ ಮತ್ತು ಆಡಳಿತಾತ್ಮಕ ಸವಾಲುಗಳ ಬಗ್ಗೆ ಅವರಿಗೆ ಅದನ್ನು ಹೇಗೆ ಎದುರಿಸ್ತಾರೆ, ಅದು ಒಂದು ದೌರ್ಬಲ್ಯ ಅನ್ನುವ ಅನುಮಾನ ಕೂಡ ಇದೆ. ಯಾಕಂದ್ರೆ ಅವರು ಕನಸುಗಳ ಬಗ್ಗೆ ಮಾಧ್ಯಮದವರು ಕರೆದು ಅವರಿಗೆ ಔತಣಕೂಟ ಕೊಟ್ಟು ಎಲ್ಲ ಮಾತನಾಡದ್ದು ಎಲ್ಲ ಗಮನಿಸಿದ್ದಾರೆ. ಸೊ ಅವರು ಆಡಳಿತಾತ್ಮಕ ಮತ್ತು ಆರ್ಥಿಕ ಸವಾಲುಗಳನ್ನು ಎದುರಿಸೋದು, ಆ ಇಶ್ಯೂಸ್ ಇದೆಯಲ್ಲ, ಅದ್ರ ಬಗ್ಗೆ ಇದುವರೆಗೆ ಯಾವುದೇ ರಿಯಾಕ್ಟ್ ಮಾಡಿಲ್ಲ ಅವರು ಬರೇ ತಮ್ಮ ಕನಸುಗಳ ಬಗ್ಗೆ ಹೇಳಿದ್ದಾರೆ, ಅದಕ್ಕೆ ಬೇಕಾದ ಸಂಪನ್ಮೂಲಗಳ ಬಗ್ಗೆ ಹೇಳಿಲ್ಲ. ಯೋಜನೆ ಬಗ್ಗೆ ಹೇಳಿದ್ದಾರೆ, ಯೋಜನೆ ಬೇಕಾದ ಸಂಪನ್ಮೂಲ ಬಗ್ಗೆ ಹೇಳಿಲ್ಲ. ಆರ್ಥಿಕತೆಯನ್ನು ತಾವು ಹೇಗೆ ನಿರ್ವಹಿಸ್ತೀವಿ ಈ ಸವಾಲುಗಳನ್ನ ಅನ್ನೋದು ಹೇಳಿಲ್ಲ. ಸೊ ಅದರಿಂದ ಇದು ಬಹುದೊಡ್ಡ ಸವಾಲು. ಫೈನಾನ್ಸ್ ಅವರೇ ಇಟ್ಕೋಬಹುದು, ಇನ್ನೊಂದು ಮಾಡ್ಬೋದು, ಆದ್ರೆ ಈ ಸವಾಲನ್ನ ಹೇಗೆ ಎದುರಿಸ್ತಾರೆ ಅಂತ. ಅದ್ರ ಜೊತೆಗೆ ಅವರಿಗೆ ಈ ಪಕ್ಷದ ಒಳಗಿನ ಸಮತೋಲನವನ್ನ ಕಾಪಾಡಿಕೊಳ್ಳುವುದಿದೆಯಲ್ಲ, ಇಟ್ ಈಸ್ ಆಲ್ಸೋ ವೆರಿ ಬಿಗ್ ಚಾಲೆಂಜ್. ಯಾಕೆಂತಂದ್ರೆ ಅವರಿನ್ನು ಸಂಪುಟ ವಿಸ್ತರಣೆ ಮಾಡಿಲ್ಲ. ಸಂಪುಟ ವಿಸ್ತರಣೆ ಆದ ತಕ್ಷಣ ನಿಜವಾದ ಸವಾಲುಗಳು ಕಾಣಿಸ್ಕೊಳ್ತವೆ. ಅದನ್ನ ಡಿ ಕೆ ಹೇಗೆ ಎದುರಿಸ್ತಾರೆ, ವೆದರ್ ಈಸ್ ಏಬಲ್ ಟು ಸಸ್ಟೈನ್, ವೆದರ್ ಈಸ್ ಏಬಲ್ ಟು ಟ್ಯಾಕಲ್ ದ ಪ್ರಾಬ್ಲಮ್ಸ್, ಯು ಸಿ ದಟ್ ಸಕ್ಸಸ್ಫುಲಿ, ದಟ್ ಈಸ್ ದ ವೆರಿ ಇಂಟ್ರೆಸ್ಟಿಂಗ್ ಇದು ಅಂತ. ಯಾಕೆಂದ್ರೆ ಅವರು ಇದುವರೆಗಿನ ಅವರ ರಾಜಕೀಯ ಪಯಣ ಬೇರೆ, ಅವರ ರಾಜಕಾರಣದ ರೀತಿ ರಿವಾಜುಗಳು ನಿಯಮಗಳು ಬೇರೆ. ಆದ್ರೆ ಒಬ್ಬ ಮುಖ್ಯಮಂತ್ರಿ ಆದ ತಕ್ಷಣ ಅದರ ಇಡೀ ಇದೇ ಬದಲಾಗುತ್ತೆ. ಅದನ್ನು ಹೌ ಈಸ್ ಗೋಯಿಂಗ್ ಟು ಹ್ಯಾಂಡಲ್, ಅದು ಬಹಳ ಮುಖ್ಯವಾದ್ದು. ಅದನ್ನ ಅವರ ಇಡೀ ರಾಜಕೀಯ ಶೈಲಿ ಇದೆಯಲ್ಲ, ಆ ಶೈಲಿಯನ್ನು ಅವರು ಬದಲಿಸ್ಕೋತಾರೆ ಅಥವಾ ಸ್ವಯಂ ಸೆಲ್ಫ್ ಸೆಂಟರ್ಡ್ ಪಾಲಿಟಿಕ್ಸ್ ಏನಿದೆ ಅದನ್ನ ಮುಂದುವರಿಸ್ತಾರ. ಲೇಟೆಸ್ಟ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವಾದ. ನಮಸ್ಕಾರ.